ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸಂಚಾರಿ ಸಾರಥಿ. ಇಷ್ಟು ದಿವಸ ನಾನು ಸಣ್ಣ ಪುಟ್ಟ ಎಡಿಟಿಂಗ್ ವೀಡಿಯೋಗಳು ಹಾಕಿ ನಿಮ್ಮನಿಗೆ ತೋರಿಸ್ತಾ ಇದ್ದೆ. ಇನ್ನು ಮುಂದೆ ವಿಶೇಷವಾಗಿ ಈ ದೇವಸ್ಥಾನಗಳನ್ನು ಬ್ಲಾಗ್ ಮಾಡಿ ತೋರಿಸೋಣ ಅಂತ ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ವಿ. ಮತ್ತಿತಾಳೇಶ್ವರ ಸ್ವಾಮಿ ಅಂತ. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಚರ್ಮ ರೋಗ ನಿವಾರಣೆಗಾಗಿ, ಎಂಥದ್ದೇ ಆಗಲಿ ಚರ್ಮ ರೋಗ ನಿವಾರಣೆಗಾಗಿ ಈ ದೇವಸ್ಥಾನಕ್ಕೆ ಹಲವಾರು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಬಂದವರು ಈ ಹೊಳೆಯಲ್ಲಿ ಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡ್ತಾರೆ. ಮತ್ತು ಇದಕ್ಕೆ 5 ವಾರ, 3 ವಾರ ಮತ್ತು 9 ವಾರಗಳು ಬಂದು ದರ್ಶನ ಮಾಡ್ಕೊಂಡು ಹೋಗುವಂತ ಇರ್ತಾರೆ. ಈ 9 ವಾರ ಅಥವಾ 5 ವಾರ 3 ವಾರ ಬಂದು ನಿಮ್ಗೆ ಕೊನೆ ವಾರದಲ್ಲಿ ಅವತ್ತು ಸ್ವಾಮಿ ದೇವಸ್ಥಾನದ ವಿಶೇಷವಾಗಿ ಸ್ವಾಮಿ ದೇವಸ್ಥಾನ ಮುಂದೆಯೇ ಅಡುಗೆ ಮಾಡಿ ಇಲ್ಲಿ ಪ್ರಸಾದ ಮಾಡಿ ತಿಂದ್ಕೊಂಡು ಹೋಗುವಂಥದ್ದು ಪದ್ಧತಿ ಇರುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ದರ್ಶನ ಮಾಡಾದಮೇಲೆ ಕೊಡುವಂಥ ವಿಭೂತಿ ಮತ್ತು ಒಂದು ಎಣ್ಣೆ ಅಂತ ಪ್ರಸಾದ ಕೊಡ್ತಾರೆ. ಅದನ್ನು ಪ್ರತಿ ದಿವಸ ನಾವು ಹಚ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ. ಆ ಹಚ್ಕೊಂಡು ಸ್ನಾನ ಮಾಡೋವಂಥವ್ರು ಮಾಂಸಾಹಾರಗಳನ್ನು ತ್ಯಜಿಸಿ ಇರಬೇಕಾಗುತ್ತೆ. ಅಷ್ಟು ದಿವಸ ನೀವು ಎಷ್ಟು ದಿವಸ ಆ ಔಷಧಿಯನ್ನು ಉಪಯೋಗಿಸ್ತೀರೋ ಅಷ್ಟು ದಿವಸ ಅದನ್ನೆಲ್ಲ ತ್ಯಜಿಸಿರ್ಬೇಕಾಯ್ತದೆ. ಮತ್ತು ಈ ದೇವಸ್ಥಾನ ಬರೋದು ಮಳವಳ್ಳಿಯಿಂದ ಮುಂಭಾಗ ಬಂದರೆ ಬನ್ನೂರು ಹತ್ರ ಬರ್ತದೆ, ಹೆಗ್ಗೂರು ಅಂತ. ಶ್ರೀ ಮತ್ತಿತಾಳೇಶ್ವರ ದೇವಸ್ಥಾನ ವಿಶೇಷವಾಗಿ ಚರ್ಮ ರೋಗಕ್ಕೆ ನಿವಾರಣೆಗೆ ಅಂತಲೇ ಪ್ರಸಿದ್ಧಿಯಾಗಿರೋಂಥ ದೇವಸ್ಥಾನ. ಇಲ್ಲೇ ಸಾವಿರಾರು ಜನ ಬರ್ತಾರೆ. ಈ ದೇವಸ್ಥಾನ ಪ್ರತಿ ದಿವಸ ತೆಗೆದಿರಲ್ಲ, ಪ್ರತಿ ಗುರುವಾರ ಮತ್ತು ಭಾನುವಾರ ಮಾತ್ರ ಈ ದೇವಸ್ಥಾನ ತೆಗೆದಿರ್ತದೆ. ಹಂಗಾಗಿ ನೀವು ವಿಚಾರಿಸ್ಕೊಂಡು ಬರಬೇಕಾಗುತ್ತೆ. ಪ್ರತಿ ದಿವಸ ಈ ದೇವಸ್ಥಾನದಲ್ಲಿ ದರ್ಶನ ಇರೋದಿಲ್ಲ. ನಾಗರಕಲ್ಲಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ದರ್ಶನ ಮಾಡ್ಬೋದು ನಾವು. ನೋಡಿ, ವಿಶೇಷವಾಗಿ ನಾಗರಕಲ್ಲುಗಳಿದೆ. ಇಲ್ಲಿ ಅಭಿಷೇಕ ಮಾಡೋವಂಥವ್ರು ಮಾಡ್ತಾ ಇರ್ತಾರೆ. ಮತ್ತು ಇದು ಇನ್ನೊಂದು ವಿಶೇಷ ಅಂತಂದರೆ, ಮಳವಳ್ಳಿ ಪಕ್ಕದಲ್ಲೂ ಈ ಹತ್ರ ಇನ್ನೊಂದು ಮತ್ತಿತಾಳೇಶ್ವರ ದೇವಸ್ಥಾನ ಅಂತಲೇ ಇದೆ. ಈ ಬನ್ನೂರು ಹತ್ರ ಇರೋ ದೇವಸ್ಥಾನಕ್ಕೆ ಬಂದರು ಮತ್ತು ಮಳವಳ್ಳಿ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಅದನ್ನು ನೀವು ವಿಚಾರಿಸ್ಕೊಂಡು ಹೋಗಿ ಬರಬೇಕಾಗುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಅಡುಗೆ ಮಾಡೋದು ವಿಶೇಷತೆ ಅಂದರೆ, ಅಲ್ಲೇ ಅಡುಗೆ ಮಾಡೋದ್ರಿಂದ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಮತ್ತು ಯಾವುದೇ ಬೇಳೆಗಳನ್ನು ಉಪಯೋಗಿಸೋವಾಗಿಲ್ಲ. ಒಂದು ಸಿಹಿ ಮತ್ತು ವಡೆ ಕಂಪಲ್ಸರಿ ಮಾಡೇ ಮಾಡ್ತಾರೆ ಇಲ್ಲಿ. ಪ್ರಮುಖವಾಗಿ ಅದು ಆಕರ್ಷಣೆ ಆಗುತ್ತೆ. ಇಲ್ಲಿ ನೋಡಿ, ಎಷ್ಟು ಜನ ಅಲ್ಲೇ ಅಡುಗೆ ಮಾಡ್ತಾಯಿದ್ದಾರೆ. ಇಲ್ಲೇ ಅಡುಗೆ ತಯಾರಿಸಿ ಪ್ರಸಾದನ ಊಟ ಮಾಡಿ ಹೋಗುವಂಥ ಪದ್ಧತಿ ಇರುತ್ತೆ. ಮತ್ತು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಬೇರೆ ಧರ್ಮದ ಜನಗಳು ಕೂಡ ಬಂದು ಚರ್ಮ ರೋಗಕ್ಕೆ ವಾಸಿ ಮಾಡ್ಕೊಂಡು ಹೋಗಿರೋಂಥದ್ದು ಉದಾಹರಣೆಗಳಿವೆ. ಮತ್ತು ಈ ಜಾಗದ ಸಂಪೂರ್ಣ ಮಾಹಿತಿಗಾಗಿ ಕಮೆಂಟ್ ಮಾಡಿ.